ಇನ್ನು ಡಾಕ್ಟರ್, ಈ ಒಂದು ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನೀವು ಹೇಳಿದಾಗ, ಈಗಿನ ಪರಿಸ್ಥಿತಿಯಲ್ಲಿ 30 to 40 ಅಂತ ಹೇಳಿದ್ರೆ, ಹಾಗೆ ಮೆನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ, ಹಾಗೆ ವುಮೆನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಈ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ? ಈ ಬಗ್ಗೆ ಏನು ಹೇಳ್ತೀರಾ? ಆ ಥರ ಹೇಳೋದಾದರೆ ಏನಾಗುತ್ತೆ, ಒಂದೊಂದು ಟೈಪ್ ಆಫ್ ಆರ್ಥರೈಟಿಸ್ ಒಬ್ಬೊಬ್ಬರಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಲೈಕ್ ಈಗ ರುಮೆಟೆಡ್ ಆರ್ಥರೈಟಿಸ್ ನೋಡೋದಾದರೆ ಫೀಮೇಲ್ಸಲ್ಲಿ ಸ್ವಲ್ಪ ಕಂಪೇರಿಟಿವ್ಲಿ ಹೆಚ್ಚಾಗಿರುತ್ತೆ. ಎಲ್ಲ ಒಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆ ಅಂತ ಬಂದಾಗ ಫೀಮೇಲ್ಸಲ್ಲಿ ಒಂದು 40 ಇಯರ್ಸ್ ನಂತರ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೇಲ್ಸಲ್ಲಿ ಸ್ವಲ್ಪ 50 ಇಯರ್ಸ್ 55 ಇಯರ್ಸ್ ನಂತರ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಗೌಟಿ ಆರ್ಥರೈಟಿಸ್ ಅಂತ ನಾವು ನೋಡಿದಾಗ ಎಸ್ಪೆಷಲಿ ಮೆನ್ನಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಿಕಾಸ್ ಆಫ್ ಎಕ್ಸೆಸಿವ್ ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಇರ್ಬೋದು, ನಾನ್ ವೆಜ್ ಕನ್ಸಂಪ್ಷನ್ ಹೆಚ್ಚು ಮಾಡುವಂಥದ್ದಾಗಿರ್ಬೋದು, ಪಾರ್ಟೀಸ್, ಫಂಕ್ಷನ್ಸ್ ಈ ಥರದ್ದು ಯಾರು ಹೆಚ್ಚು ಅಟೆಂಡ್ ಮಾಡ್ತಾ ಇರ್ತಾರೆ ಅಂಥವ್ರಲ್ಲಿ ಈ ಒಂದು ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿಯಾಗಿ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದೊಂದು ವಿಧವಾದಂಥ ಆರ್ಥರೈಟಿಸಲ್ಲಿ ಒಂದೊಂದು ಇನ್ಸಿಡೆನ್ಸ್ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇನ್ ಜನರಲ್ ಆಗಿ ಹೇಳೋದಾದರೆ ಡೆಫಿನೆಟ್ಲಿ ವುಮೆನಲ್ಲಿ ಹೆಚ್ಚಾಗಿ ನೋಡ್ತೀವಿ ಈ ಒಂದು ಆರ್ಥರೈಟಿಸ್ ಸಮಸ್ಯೆ ಕಂಪೇರ್ ಟು ಮೆನ್ ಅಂತ ಹೇಳ್ಬೋದು. ರೀಸನ್ ಇಷ್ಟೇ, ಭಾಳ ಥರದ ಒಂದು ಕಾರಣಗಳ ಜೊತೆಗೆ ವುಮೆನಲ್ಲಿ ಏನಾಗುತ್ತೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ವೇರಿಯೇಷನ್ಸ್ ಅನ್ನೋದು ಕೂಡ ಒಂದು ಮೇನ್ ಕಾಸ್ ಆಗೋದ್ರಿಂದ. ಸೊ ಏನಾಗುತ್ತೆ, ತುಂಬ ಜನರಲ್ಲಿ ಫೀಮೇಲ್ಸಲ್ಲಿ 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ, ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ. ಸೊ ಈ 2 ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ಇಟ್ ಹ್ಯಾಸ್ ಅನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದು ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಫೆಕ್ಟ್ ಆಗೋದ್ರಿಂದ ಸೊ ಬೋನ್ ಬೇಗ ವೀಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅಂಥವ್ರಲ್ಲಿ ಏನಾಗುತ್ತೆ, ಈ ಒಂದು ಬೋನ್ ಪೇನೇ ಶುರು ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇದ್ದಾಗ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಈವನ್ ಇನ್ಫ್ಯಾಕ್ಟ್ ತುಂಬ ಜನ ಫೀಮೇಲ್ಸಲ್ಲಿ ಗರ್ಭಕೋಶ ರಿಮೂವ್ ಮಾಡಿದ ನಂತರ, ಇಸ್ಟ್ರೆಕ್ಟಮಿ ಆಪ್ರೇಷನ್ ಆದ ನಂತರ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗಿ ಬ್ಯಾಕ್ ಪೇನ್, ಈ ಪೇನ್ ಎಲ್ಲ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ವುಮೆನಲ್ಲಿ ಸ್ವಲ್ಪ ಹೈ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು, ಒಬೆಸಿಟಿ ಫ್ಯಾಕ್ಟರ್ ಇರ್ಬೋದು, ಅಥವಾ ಈ ಥರ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಮೆನೋಪಾಸ್ ಅನ್ನೋ ಒಂದು ಇಶ್ಯೂಸ್ ಇರ್ಬೋದು. ಇದೆಲ್ಲದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.